ಮೆಣಸಿನಕಾಯಿ ಬೆಳೆಗೆ ಅತಿದೊಡ್ಡ ಶತ್ರು 5 ರೀತಿಯ ವೈರಸ್ಗಳು. ಇವು ತಗುಲಿದರೆ ಇಳುವರಿ ಸಂಪೂರ್ಣ ಹಾಳಾಗುತ್ತೆ. ಈ ವೈರಸ್ಗಳು ಹೇಗೆ ಬರ್ತವೆ, ಅವನ್ನು ಹೇಗೆ ತಡಿಬೇಕು ಈಗಲೇ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ 3 ರೀತಿಯ ವೈರಸ್ಗಳು ಮೆಣಸಿನಕಾಯಿ ಬೆಳೆಯನ್ನು ನಾಶ ಮಾಡ್ತಿವೆ. ಮೊದಲನೆಯದು ಜೆಮಿನಿ ವೈರಸ್, ಇದು ಬಿಳಿ ನೊಣ ಮೂಲಕ ಹರಡುತ್ತದೆ. ಎರಡನೇದು ಮೊಸಾಯಿಕ್ ವೈರಸ್, ಇದು ಹೇನುಗಳ ಮೂಲಕ ಹರಡುತ್ತದೆ. ಮೂರನೇದು ಪೀನಟ್ ವೈರಸ್, ಇದು ಥ್ರಿಪ್ಸ್ಗಳ ಮೂಲಕ ಹರಡುತ್ತದೆ. ಇವುಗಳನ್ನು ತಡೆಯಲು 5 ಸರಳ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ. ಮೊದಲನೆಯದು, ರಸ ಇರುವ ಕೀಟಗಳನ್ನು ನಿಯಂತ್ರಿಸಲು ಆಗಾಗ ಸೂಕ್ತ ಕೀಟನಾಶಕಗಳನ್ನು ಬಳಸಬೇಕು. ಎರಡನೇದು, ಅಜಾಡಿರಾಕ್ಟಿನ್ ಇರುವ ಬೇವಿನ ಉತ್ಪನ್ನಗಳನ್ನು ನಿಯಮಿತವಾಗಿ ಬಳಸಬೇಕು. ಮೂರನೇದು, ಬೀಜೋಪಚಾರವನ್ನು ಟ್ರೈಸೋಡಿಯಂ ಆರ್ಥೋಫಾಸ್ಫೇಟ್ನಿಂದ ಕಡ್ಡಾಯವಾಗಿ ಮಾಡಬೇಕು. ನಾಲ್ಕನೇದು, ಹೊಲದಲ್ಲಿ ನೀಲಿ ಅಂಟು ಬಲೆಗಳನ್ನು ಅಳವಡಿಸಿದರೆ ಕೀಟಗಳ ಬಾಧೆ ಕಡಿಮೆಯಾಗುತ್ತೆ. ಐದನೇದು, ಹೊಲದ ಸುತ್ತ ಜೋಳ ಅಥವಾ ಮೆಕ್ಕೆಜೋಳವನ್ನು 2 ರಿಂದ 3 ಸಾಲು ಬಾರ್ಡರ್ ಬೆಳೆಯಾಗಿ ಬೆಳೆದರೆ ವೈರಸ್ ಹರಡುವಿಕೆ ಗಣನೀಯವಾಗಿ ಕಡಿಮೆಯಾಗುತ್ತೆ. ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ನಿಮ್ಮ ಮೆಣಸಿನಕಾಯಿ ಬೆಳೆ ವೈರಸ್ಗಳ ಬಾಧೆಯಿಂದ ಸುರಕ್ಷಿತವಾಗಿರುತ್ತೆ. ಇನ್ನಷ್ಟು ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.